ಹಾಯ್, ಎಲ್ರಿಗೂ ನಮಸ್ಕಾರ. ಸೊ ನನಗೆ ನನ್ನ ಒಂದು ಇವೆಂಟ್ಗೆ ಈ ಒಂದು ಬ್ಯೂಟಿಫುಲ್ ಆಗಿರೋಂಥ ಕಾಕ್ಟೇಲ್ ಲುಕ್ಕನ್ನ ಕ್ರಿಯೇಟ್ ಮಾಡಿಕೊಟ್ಟಿರೋದು ಮೇಕಪ್ ಆರ್ಟಿಸ್ಟ್ ಆದಂಥ ರಘು ಅವರು. ರಘು ಮೇಕಪ್ ಆರ್ಟಿಸ್ಟ್ ಅನ್ನೋಂಥ ಒಂದು ಇನ್ಸ್ಟಾ ಪೇಜಲ್ಲಿದ್ದಾರೆ ಇವರು. ಡೆಫಿನೆಟ್ಲಿ ನನಗಂತೂ ಮೇಕಪ್ ಹಾಕ್ಕೊಂಡಿದ್ದೀನಿ ಅಂತಲೇ ಅನ್ನಿಸ್ತಾ ಇಲ್ಲ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಇತ್ತೀಚೆಗೆ ಎಲ್ಲರೂ ಕೂಡ ಈ ಒಂದು ನ್ಯಾಚುರಲ್ ಆಗಿರೋವಂಥ ಮೇಕಪ್ ಇರಬೇಕು ಅಂತ ಪ್ರಿಫರ್ ಮಾಡ್ತಾರೆ. ಸ್ಪೆಷಲಿ ನಮಗಂತೂ ಎವ್ರಿ ಡೇ ಆ ಒಂದು ಹೆವಿ ಮೇಕಪ್, ಜುವೆಲ್ರಿ, ಆಮೇಲೆ ಆ ಸ್ಯಾರಿ ಎಲ್ಲ ಹಾಕ್ಕೊಂಡು ಯಾವುದೇ ಒಂದು ಇವೆಂಟ್ಗೆ ಹೋಗಬೇಕು ಅಂದಾಗ ನಾನು ರಘು ಅವ್ರ ಹತ್ರ ಅದನ್ನೇ ಹೇಳ್ತಿದ್ದೆ, ಮೇಕಪ್ಪೇ ಹಾಕೊಳ್ಳೋದು ಬೇಡಪ್ಪ ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ಅದ್ರ ಒಂದು ಇಂಪಾರ್ಟೆಂಟ್ ಒಕೇಶನ್ಸ್ ಬಂತು ಅಂದಾಗ ತೀರಾ ಮೇಕಪ್ ಇಲ್ಲದೆ ಹಾಗೆ ಹೋಗೋಕ್ಕಾಗಲ್ಲ. ಸೊ ಮೇಕಪ್ ಒಂಥರ ನಮ್ಮ ಸೆಕೆಂಡ್ ಸ್ಕಿನ್ ಥರ ಇರಬೇಕು. ಸೊ ಆ ಥರದ್ದೇನಾದರೂ ನಾನು ಮೇಕಪ್ ಮಾಡಿಕೊಡಿ ಅಂತ ಅಂದೆ. ನಿಜವಾಗ್ಲೂ ನನಗೆ ಮೇಕಪ್ ನನ್ನ ಸೆಕೆಂಡ್ ಸ್ಕಿನ್ ಥರನೇ ಅನ್ನಿಸ್ತಾ ಇದೆ. ಅಷ್ಟು ಲೈಟಾಗಿ, ಅಷ್ಟು ಫ್ಲಾಲೆಸ್ ಆಗಿ ಬಂದಿದೆ ಮೇಕಪ್. ಸೊ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಈ ಬ್ರೈಡಲ್ ಮೇಕಪ್ ಇವರ ಸ್ಪೆಷಾಲಿಟಿ. ಬಟ್ ನನಗೆ ಒಂದು ಕ್ಯುರೇಟೆಡ್ ಆಗಿರುವಂಥ ಒಂದು ಕಾಕ್ಟೇಲ್ ಲುಕ್ಕನ್ನು ಕೂಡ ಇವ್ರು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಮ ಯಾವುದೇ ಒಂದು ಇವೆಂಟ್ಸ್ ಆಗಿರ್ಬೋದು, ಅದು ಮೆಹಂದಿ, ಕಾಕ್ಟೇಲ್, ರಿಸೆಪ್ಷನ್, ಅಥವಾ ನೀವು ಬ್ರೈಡ್ ಆಗಿರಲೇಬೇಕು ಅಂತೇನಿಲ್ಲ, ಬ್ರೈಡ್ಸ್ ಮೇಡ್ ಆಗಿದ್ರೂ ಸರಿ. ಸೊ ನಂತರನೇ ಇಂಥ ಬ್ಯೂಟಿಫುಲ್ ಆಗಿರುವಂಥ ಲುಕ್ಕನ್ನು ನೀವು ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಇನ್ಫ್ಯಾಕ್ಟ್ ಯಾವುದೇ ಒಂದು ಪಾರ್ಟಿಗೆ ಹೋಗೋದಾಗಿರಲಿ, ಈವ್ನಿಂಗ್ ಫಂಕ್ಷನ್ಸ್ ಆಗಿರಲಿ, ಸೊ ರಘು ಅವರ ಈ ಒಂದು ಮೇಕಪ್ ಇಸ್ ಅ ಮಸ್ಟ್. ಸೊ ಮೇಕಪ್ ಅಷ್ಟೇ ಅಲ್ಲ, ಇನ್ಫ್ಯಾಕ್ಟ್ ನನ್ನ ಹೇರ್ ಸ್ಟೈಲ್ ಕೂಡ ಇಷ್ಟು ಪರ್ಫೆಕ್ಟಾಗಿ ನನಗೆ ರಘು ಅವರೇನೆ ಮಾಡಿಕೊಟ್ಟಿರೋದು. ಸೊ ಹೇರ್ ಸ್ಟೈಲ್ ಕೂಡ ಅಷ್ಟೇ, ತುಂಬ ಸಲ ಮಾಡ್ಕೊಂಡಾಗ ಒಂದು 1 or 2 hours ಡೌನ್ ದ ಲೈನ್ ಅನ್ಈಸಿ ಫೀಲ್ ಆಗ್ತಾ ಶುರು ಆಗುತ್ತೆ. ಯಾವಾಗಪ್ಪ ಈ ಹೇರ್ ಸ್ಟೈಲ್ ತೆಗಿತೀವೋ ಅಂತ ಅನಿಸುತ್ತೆ. ನನಗೆ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತಂದರೆ, ನನ್ನದೇ ನ್ಯಾಚುರಲ್ ಹೇರಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿರೋಂಥ ಹೇರ್ಡು ಮಾಡಿಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಅಂದರೆ ರಘು ಅವರು ಇಸ್ ಅನ್ ಎಕ್ಸಲೆಂಟ್ ಸ್ಯಾರಿ ಡ್ರೇಪಿಸ್ಟ್. ಸೊ ನನಗಂತೂ ಸೀರೆ ಉಟ್ಕೊಳಕ್ಕೆ ಬರಲ್ಲ. ಹಾಗಾಗಿ ಬ್ರೈಡಲ್ ಸ್ಯಾರೀಸ್ನ ನೀವು ಇವ್ರ ಪೇಜಲ್ಲಿ ಚೆಕ್ ಮಾಡ್ಬೋದು. ಅಫ್ಕೋರ್ಸ್ ರಘು ಮೇಕಪ್ ಆರ್ಟಿಸ್ಟ್ ಅಂತ ಪೇಜಲ್ಲಿದ್ದಾರೆ. ಎಷ್ಟು ಪ್ರಿಸಿಷನಿಂದ ಇವ್ರು ಸ್ಯಾರಿನ ಡ್ರೇಪ್ ಮಾಡ್ತಾರೆ. ನನಗೆ ಜಸ್ಟ್ ಒಂದು ಫ್ಯಾನ್ಸಿ ಸ್ಯಾರಿ, ನಾರ್ಮಲ್ ಸ್ಯಾರಿ, ಬಟ್ ಇದು ಎಷ್ಟು ಪ್ರಿಸಿಷನಿಂದ ಡ್ರೇಪ್ ಮಾಡ್ತಾರೆ ಅಂತ ಅಂದರೆ, ನಾನು ಆಲ್ಮೋಸ್ಟ್ ಈ ಸ್ಯಾರಿ ಹಾಕ್ಕೊಂಡು ಇವಾಗ ಡಾನ್ಸ್ ಕೂಡ ಮಾಡ್ಬೋದು, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಸ್ಯಾರಿ ಡ್ರೇಪಿಂಗ್, ಹೇರ್ ಡೂ, ಮೇಕಪ್ ಆ್ಯಂಡ್ ಇನ್ಕ್ಲೂಸಿವ್ ಆಫ್ ಲೈಕ್ ಯಾವುದೇ ಇವೆಂಟ್ ಆಗಿದ್ರು ಕೂಡ ಡೆಫಿನೆಟ್ಲಿ ರಘು ಅವರ ಮೇಕಪ್ ಇಸ್ ಅ ಮಸ್ಟ್. ಥ್ಯಾಂಕ್ ಯು ಸೋ ಮಚ್ ರಘು ಅವರೇ.